ಮಹೀದಿವಿಜರನು ದಾನಮಾನಗಳಲ್ಲಿ ಸತ್ಕರಿಸಿ ಆದಿನಂ ಮೊದಲಾಗಿ ಉದ್ಭವವಾದುದವನೈಶ್ವರ್ಯ ಉನ್ನತವಾದನು ಆರವಿನಂದನನು ರಾಧೆಯ ನಾಮದಲ್ಲಿ ಮುಂದೆ 26ನೇ ಪದ್ಯದಲ್ಲಿ ಆದರಿಸಿದನು ರಾಧೆಯಲ್ಲಿ ಮಗನಾದನೆಂದು ಉತ್ಸವವ ಮಾಡಿ. ಮಗು ಸಿಕ್ಕಿದ ಸಂತೋಷದಲ್ಲಿ ಅಧಿರಥ ದಂಪತಿಗಳು ಮನೆಯಲ್ಲಿ ಯಾವ ರೀತಿ ಸಂಭ್ರಮಾಚರಣೆ ಆಚರಿಸುತ್ತಾರೆ ಎಂದು ನಮ್ಮ ಕುಮಾರವ್ಯಾಸ ವರ್ಣಿಸುತ್ತಾನೆ. ಬಾಲಾಕರಿಲ್ಲದ ಬಾಲಿದ್ಯಾತರ ಜನ್ಮ ಬಾಡಿಗೆ ಎತ್ತು ದುಡಿದಂಗ ಬಾಳಲೆಯ ಹಾಸುಂಡು ಬೀಸಿ ಒಗೆದಂಗ ಅಂತಾರೆ. ಬಂಜೆತನ ಅನ್ನೋದು ಹೆಣ್ಣಿಗೆ ಬಹಳ ಬೇಸರದ ಸಂಗತಿ. ಅಂತಹ ಬಂಜೆತನವನ್ನು ಅನುಭವಿಸಿದ ರಾಧೆಗೆ ಈಗ ಒಂದು ಮಗು ಸಿಕ್ಕಿದೆ. ಮಗು ಸಿಕ್ಕಿದ ಸಂತೋಷವನ್ನು ಮನೆಯಲ್ಲಿ ಅನುಭವಿಸುತ್ತಾ ಇದ್ದಾರೆ. ತನ್ನ ಸಿಕ್ಕಿದ ಮಗುವಾದರೂ ತನ್ನ ರಾಧೆಯ ಹೊಟ್ಟೆಯಲ್ಲೇ ಮಗು ಹುಟ್ಟಿತು ಎಂದು ಅಧಿರಥನು ಸಂತೋಷಪಟ್ಟು ಒಂದು ದೊಡ್ಡ ಹಬ್ಬವನ್ನೇ ಮಾಡುತ್ತಾನೆ. ಊರಿನಲ್ಲಿ ಶ್ರೇಷ್ಠರಾದ ಬ್ರಾಹ್ಮಣರನ್ನು ಕರೆದು ದಾನ ಧರ್ಮಗಳಿಂದ ತೃಪ್ತಿಪಡಿಸುತ್ತಾನೆ. ಅಪುತ್ರಸ್ಯ ಗೃಹಂ ಶೂನ್ಯ ಎನ್ನುವ ಹಾಗೆ ಮಕ್ಕಳಿಲ್ಲದಿದ್ದರೆ ಮನೆಯೇ ಶೂನ್ಯವಾಗಿರುತ್ತದೆ. ಮಗು ಬಂದ ಲಕ್ಷಣದಿಂದ ಅಧಿರಥನ ಸಂಪತ್ತು ದಿನೇ ದಿನೇ ವೃದ್ಧಿಯಾಗುತ್ತದೆ. ಕುಂತಿಯು ಸೂರ್ಯದೇವನ ವರದಿಂದ ಪಡೆದ ಮಗನಾದರೂ ರಾಧೆ ಅವನನ್ನು ಸಾಕಿದ್ದರಿಂದ ಮುಂದೆ ಅವನು ರಾಧೇಯ ಎಂಬ ಹೆಸರಿನಿಂದಲೇ ಕರೆಯಲ್ಪಡುತ್ತಾನೆ.